ಸ್ನೇಹಿತರೆ, ರೇಣುಸ್ ಕಿಚನಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತು ದೀಪಾವಳಿ ಸ್ಪೆಷಲ್ ಸ್ನ್ಯಾಕ್ಸ್ ಖಾರದ ಬೆಳ್ಳುಳ್ಳಿ ಚುಮ್ಮರಿ ರೆಡಿ ಆಗ್ಯಾವ. ದೀಪಾವಳಿ ಒಳಗೆ ಯೂಶ್ವಲಿ ನಾವೆಲ್ಲ ಸ್ವೀಟ್ ಐಟಮ್ಸನ್ನ ಜಾಸ್ತಿ ಮಾಡ್ತೀವಲ್ಲ, ಆ ಸ್ವೀಟ್ ಜೊತೆಗೆ ಈ ಟೈಪ್ ಒಂದು ಖಾರದ ಸ್ನ್ಯಾಕ್ಸ್ ಇದ್ರೆ ತಿನ್ನಾಕ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಈಗ ರೆಡಿ ಆಗ್ಯಾವ. ವಾವ್, ಮಸ್ತ್ ಟೇಸ್ಟ್ ಬಂದಾವ. ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗೈತಿ ಮತ್ತು ಕ್ರಿಸ್ಪಿಯಾಗಿನೂ ಬಂದಾವ. ಇವು ಕ್ರಿಸ್ಪಿ ಆಗ್ಬೇಕಂದ್ರೆ ಹೆಂಗೆ ಮಾಡ್ಬೇಕಂತೇಳಿ ನಾನು ಆಲ್ರೆಡಿ ಹೇಳೀನಿ. ಆ ಟೈಪ್ ನೀವು ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಿಮ್ಗೆ ಹೆಂಗೆ ಮಾಡೋದಂತ ಹೇಳಿ ಗೊತ್ತಾಗ್ತೈತಿ. ಇವತ್ತು ನಾನು ಟೇಸ್ಟಿ ಆ್ಯಂಡ್ ಸ್ಪೈಸಿ ಬೆಳ್ಳುಳ್ಳಿ ಚುಮ್ಮರಿ ಮಾಡತ್ತೀನಿ, ದೀಪಾವಳಿ ಸ್ಪೆಷಲ್ ಅಂಥೇಳಿ. ಬರ್ರಿ ನೋಡೋಣಂತ ಹೆಂಗಿರ್ತೈತೆ ಅಂಥೇಳಿ. ಈಗ ಎಣ್ಣೆ ಅಂತೂ ಕಾದೈತಿ. 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳತ್ತೀನಿ. ಅದ್ರ ಜೊತೆಗೆ ಒಂದಿಷ್ಟು ಶೇಂಗಾ ಹಾಕ್ಕೊಳತ್ತೀನಿ. ಇಲ್ಲಿ ಶೇಂಗಾ ಫ್ರೈ ಆಗೋಕ್ಕೂ ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಅದಕ್ಕೆ ಸಾಸಿವೆ ಮತ್ತು ಶೇಂಗಾ ಎರಡು ಒಂದೇ ಟೈಮಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೇ ಸಾಸಿವೆ ಅಂತೂ ಅರಳು ಬರಾಕತ್ವ. ಇದೇ ಟೈಮಿಗೆ ಈಗ ನಾನು 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತೀನಿ. 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು, ಒಂದಿಷ್ಟು ಒಣ ಮೆಣಸಿನ್ಕಾಯಿ ಪೀಸ್ ಮಾಡಿಟ್ಕೊಂಡಿನಿ. ಇದೇ ಟೈಮಿಗೆ ಈಗ ಒಂದು 6-7 ಬೆಳ್ಳುಳ್ಳಿ, ದೊಡ್ಡ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿನಿ. ಆ ಬೆಳ್ಳುಳ್ಳಿನ ಹಾಕ್ಕೊಳತ್ತೀನಿ. ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೆಳ್ಳುಳ್ಳಿ. ನೀವು ಯಾವುದಾದ್ರೂ ಇಲ್ಲ ಅಂದರೆ ಸಾಮಾನ್ಯವಾಗಿ ಸ್ಕಿಪ್ ಮಾಡ್ಬೋದು. ಆದರೆ ಬೆಳ್ಳುಳ್ಳಿಯಿಂದ ಒಗ್ಗರಣೆ ಅಂತೂ ಆಗಂಗಿಲ್ಲ, ಕಂಪಲ್ಸರಿ ಬೆಳ್ಳುಳ್ಳಿ ಅಂತೂ ಹಾಕ್ಬೇಕು. 1 ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಕೊತೀನಿ. ಯಾಕಂದರೆ ಈಗ ಆಲ್ರೆಡಿ ನಾನು ಸ್ವಲ್ಪ ಒಣ ಮೆಣಸಿನ್ಕಾಯಿನೂ ಹಾಕ್ಕೊಂಡಿನಿ. ಆದರೆ ಖಾರ ಪುಡಿ ಸ್ಟ್ರಾಂಗ್ ಇಲ್ಲ, ಅದಕ್ಕಂಥೇಳಿ ನಾನು ಇನ್ನೊಂದು ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಕೊತೀನಿ. 1-2 ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊತೀನಿ. ಈ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚಲೋ ಬರ್ತೈತಿ ಮತ್ತು ಟೇಸ್ಟೂ ಚಲೋ ಬರ್ತೈತಿ. 1 ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ. 1 ಟೀ ಸ್ಪೂನ್ಗಿಂತಲೂ ಕಡಿಮೆ ಐತೆ ಅರಿಶಿಣ ಪುಡಿ. ಇದನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಟೈಪ್ ಮಿಕ್ಸ್ ಮಾಡ್ಕೊಂಡಿದ್ದೆ. 1 ಟೀ ಸ್ಪೂನ್ ಅಷ್ಟೇ ಉಪ್ಪು ಹಾಕ್ಕೊಳಕ್ತೀನಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಂಡ್ರೆ ಭಾಳ ಚಲೋ. 1 ಟೀ ಸ್ಪೂನ್ ಕಡಿಮೆ ಆಕೈತೆ ಅಂತ ಅನ್ಸಾಕೈತಿ, ಅದಕ್ಕೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಹಾಕ್ಕೊತೀನಿ. ಈಗ ಇದನ್ನೆಲ್ಲ ಸೇರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗ ಇಲ್ಲೇ ಇದೇ ಟೈಮಿಗೆ ಒಂದು ಅರ್ಧ ಲಿಂಬು ತೊಗೊಂಡಿನಿ. ಈ ಅರ್ಧ ಲಿಂಬು ರಸ ಹಿಡ್ಕೊತೀನಂತೆ. ಈ ಲಿಂಬು ಹಾಕೋದ್ರಿಂದ ಹುಳಿ ಹುಳಿಯಾಗಿ ಟೇಸ್ಟ್ ಬರ್ತೈತಿ. ಇಲ್ಲಿ ನಾನು ಫಸ್ಟ್ ಚುಮ್ಮರಿ ಮಾಡತ್ತೀನಿ, ಆನಂತರ ಅವಲಕ್ಕಿ ಮಾಡ್ತೀನಿ. ಸ್ವಲ್ಪ ಅವಲಕ್ಕಿ ಮಾಡೋದಕ್ಕೆ ಮತ್ತು ಚುಮ್ಮರಿ ಮಾಡೋದಕ್ಕೆ ಡಿಫ್ರೆನ್ಸ್ ಆಕೈತಿ. ಈ ಚುರುಮರಿ ಎಲ್ಲ ಹುಳಿ ಉಪ್ಪು ಖಾರ ಎಲ್ಲ ಬಿದ್ದಿರ್ತೈತಿ. ತಿನ್ನಕ್ಕಂತೂ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಾದರೂ ತಿನ್ಬೋದು. ನೀವು ಒಂದು 15 ಡೇಸ್ ತನಕ ಆದರೂ ಸ್ಟೋರ್ ಮಾಡಿಟ್ರು ಏನೂ ಕೆಡಂಗಿಲ್ಲ. ಇಲ್ಲೇ ಇರೋ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ಆಲ್ ಒಂದು 90% ಬೆಂದಾವ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳಕತ್ತೀನಿ. ಈಗ ಇದ್ರೊಳಗಡೆ ಏನು ಹೀಟ್ ಇರ್ತೈತಲ್ಲ, ಆ ಹೀಟಿಗೆ ಫುಲ್ ಬಾಕಿ ಎಲ್ಲ ಬೆಳ್ಳುಳ್ಳಿನೂ ಚೆಂದಂಗೆ ಬೇಯ್ತಾವೆ. ಇಲ್ಲ ನೀವು ಗ್ಯಾಸನ್ನು ಆನ್ ಇಟ್ಬಿಟ್ರೆ ಎಲ್ಲ ಹೊತ್ತಿ ಬಿಡತೈತಿ ಒಗ್ಗರಣೆ. ಸ್ವಲ್ಪ 90% ಆಲ್ರೆಡಿ ಕುಕ್ ಆದಾಗನ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ರಿ. ಈಗ ಈ ಪಲ್ಯ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಂತೆ. ಈಗಿಲ್ಲೇ ಇದು ಪಲ್ಯ ಆರೈತಿ. 1-2 ಟೀ ಸ್ಪೂನ್ ಅಷ್ಟೇ ಸಕ್ಕರೆ ಪುಡಿ ಹಾಕ್ಕೊಳತ್ತೀನಿ. ಜಸ್ಟ್ ಸಕ್ಕರೆ, ನಾರ್ಮಲ್ ಸಕ್ಕರೆ ಏನು ಮನೆಯೊಳಗೆ ಯೂಸ್ ಮಾಡ್ತೀವಲ್ಲ ಆ ಸಕ್ಕರೆನ ಮಿಕ್ಸಿಗೆ ಹಾಕಿಟ್ಕೊಂಡಿನಿ. 1-2 ಟೀ ಸ್ಪೂನ್ ಹಾಕ್ಕೊಂಡಿನಿ. ನಮ್ಮ ಮನೆಯೊಳಗೆ ಸ್ವೀಟ್ ಇಷ್ಟ ಮಾಡ್ತಾರೆ, ಅದಕ್ಕಂತ 2 ಟೀ ಸ್ಪೂನ್ ಹಾಕ್ಕೊಂಡಿನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗಂಗಿಲ್ಲ ಅಂದರೆ ನೀವು 1 ಟೀ ಸ್ಪೂನ್ ಆದರೂ ಹಾಕ್ಕೋಬೋದು, ಇಲ್ಲ ಹಾಕ್ದ ಹಂಗೂ ಮಾಡ್ಬೋದು. ಇಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಬಿದ್ದಿರ್ತೈತಲ್ಲ, ಅದ್ರ ಜೊತೆಗೆ ಸ್ವೀಟ್ ಆತಂದ್ರೆ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಅದಕ್ಕಂಥೇಳಿ ಇಲ್ಲಿ ನಾನು ಈಗ 2 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿನಿ. ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನಾನು ಫಸ್ಟ್ ಚುಮ್ಮರಿ ಮಾಡ್ಕೊಳತ್ತೀನಿ.
ಈ ಚುಮ್ಮರಿ ಆಲ್ರೆಡಿ ಕ್ರಿಸ್ಪಿನೇ ಇದ್ದಾವೆ, ಹೀಗಾಗಿ ನಾನು ಏನು ಬಿಸಿ ಮಾಡ್ಕೊಂಡಿಲ್ಲ. ಇನ್ ಕೇಸ್ ಇವು ತಂಪೇನಾದರೂ ಇದ್ವು ಅಂದರೆ, ಮೆತ್ತಗಿದ್ವು ಅಂದರೆ ಜಸ್ಟ್ ಒಂದು ಪಾತ್ರೆ ಬಿಸಿ ಮಾಡಿರಿ. ಬಿಸಿ ಮಾಡಿ ಅದರೊಳಗಡೆ 1 ನಿಮಿಷದಿಂದ 2 ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊತ ಬಿಸಿ ಮಾಡಿರಿ. ಅಂದಾಗ ಕ್ರಿಸ್ಪಿಯಾಗಿ ಬರ್ತಾವೆ. ಭಾಳಷ್ಟು ಬಿಸಿ ಮಾಡಿದರೆ ಎಲ್ಲ ಉಡಿಗೆ ಸಣ್ಣವಾಗ್ಬಿಡ್ತಾವೆ. ಇವು ಅವಲಕ್ಕಿ ಉಡಿಗಿದ್ರೆ ಟೇಸ್ಟ್ ಹಾಕವು, ಆದರೆ ಇವು ಟೇಸ್ಟ್ ಆಗಂಗಿಲ್ಲ. ಈಗ ಆಲ್ರೆಡಿ ನಾ ಯೂಸ್ ಮಾಡತ್ತಿಲ್ಲ, ಇವು ಕ್ರಿಸ್ಪಿನೇ ಇದ್ದಾವೆ. ಅದಕ್ಕಂಥೇಳಿ ನಾನು ಏನು ಬಿಸಿಯೋದು ಏನು ಮಾಡತ್ತಿಲ್ಲ, ಡೈರೆಕ್ಟಾಗಿ ಈಗ ಒಗ್ಗರಣೆ ಹಾಕಕತ್ತೀನಿ. ಇಲ್ಲಿ ಒಗ್ಗರಣೆ ಅಂತೂ ರೆಡಿ ಆಗೈತಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಈಗ ಈ ಚುಮ್ಮರಿಗೆ ಹಾಕ್ಕೋತೀನಿ. ಸ್ವಲ್ಪ ಹಾಕ್ಕೊಂಡು ಈ ಟೈಪ್ ಇನ್ನೂ ಸ್ವಲ್ಪ ಲೈಟ್ ಬಿಸಿ ಐತಿ. ನೀವು ಕೈನಿಂದ ಮಿಕ್ಸ್ ಮಾಡಿದ್ರು ನಡೀತೈತಿ. ಸ್ವಲ್ಪ ಇದೇ ಟೈಪನಾಗೆ ಎಲ್ಲ ಪಲ್ಯನೂ ಹಾಕ್ಕೊಂಡು ಕರೆಕ್ಟಾಗಿ ಈಗ ಈ ಚುಮ್ಮರಿನ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಮಸ್ತ್ ಕಲರ್ ಬಂದಾವ ನೋಡ್ರಿ. ಕಲರ್ ಅಷ್ಟೇ ಅಲ್ಲ, ತಿನ್ನಕ್ಕೂ ಮಸ್ತ್ ಟೇಸ್ಟ್ ಅಂತ ಅನ್ನಿಸ್ತಾವೆ. ಈವ್ನಿಂಗ್ ಟೈಮ್ ಸಣ್ಣ ಹಸಿವಿಗೆ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ಸ್ ನಾವು ಎವ್ರಿ ಟೈಮ್ ಏನು ಟಿಫನ್ ಮಾಡ್ಕೊತ ಕೂಡಕ್ಕೆ ಟೈಮ್ ಇರೋಂಗಿಲ್ಲಲ್ಲ, ಆವಾಗ ಈ ಟೈಪ್ ಮಾಡಿಟ್ಕೊಂಡ್ರೆ ನಮ್ಗೆ ಯಾವಾಗ ತಿನ್ಬೇಕಂತ ಅನಿಸ್ತೈತಿ ಅವಾಗ ತಿನ್ಬೋದು ನೋಡ್ರಿ. ಈಗಿಲ್ಲೇ 1-2 ನಿಮಿಷ ಬಿಟ್ಟಿದ್ದಾನೆ. ಆಲ್ಮೋಸ್ಟ್ ಎಲ್ಲ ಚುಮ್ಮರಿಗೂ ಪಲ್ಯ ಹತ್ತೈತಿ. ಅದ್ರ ಜೊತೆಗೆ ಈಗ 2-3 ಟೀ ಸ್ಪೂನ್ ಅಷ್ಟೇ ಪುಟಾಣಿ ಹಿಟ್ಟು ತೊಗೊಳತ್ತೀನಿ. ಆಲ್ರೆಡಿ ನಾನು ಪುಟಾಣಿ ಇದ್ವು, ಆ ಪುಟಾಣಿನ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ. ಈಗ ಅದನ್ನ ಹಾಕ್ಕೊಳತ್ತೀನಿ. ನಾನು 3 ಟೀ ಸ್ಪೂನ್ ಅಷ್ಟು ಹಾಕ್ಕೊಳತ್ತೀನಿ. ಯಾಕಂದರೆ ಚುನ್ಮರಿ ಜಾಸ್ತಿ ಇದಾವೆ. ಇಲ್ಲಿ ನೋಡ್ರಿ, ಈಗ ಚುನ್ಮರಿ ಅಂತೂ ರೆಡಿ ಆಗುತ್ತೆ. ಫಸ್ಟ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಫಸ್ಟ್ ದೀಪಾವಳಿ ಸ್ವೀಟ್ ಸ್ಪೈಸಿ ಸ್ನ್ಯಾಕ್ಸ್ ರೆಡಿ ಆಯ್ತು ನೋಡ್ರಿ. ದೀಪಾವಳಿ ಈಗ ಒಂದು ಸ್ನ್ಯಾಕ್ ಅಂತೂ ರೆಡಿ ಆಗುತ್ತೆ.